ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಜನವರಿ 2026 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಶತಭಿಷ ನಕ್ಷತ್ರ, ವಾರ್ಯಾನ್ಯೋಗ, ವಣಿಜ ಕರಣ. ಇವತ್ತಿನ ಪಂಚಾಂಗ ಫಲ. ಅಹಂಕಾರ ಇದ್ದವ ಯಾವಾಗಲೂ ಅಡ್ಡವಾಗಿಯೇ ಮಾತನಾಡುತ್ತಾನೆ. ನೀವು ಏನ್ ಹೇಳಿದ್ರು ಅವನು ಕೇಳೋಲ್ಲ. ಅವನಿಗೆ ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ಸರಿ. ಇದು ಪ್ರತಿ ಮನೆಯಲ್ಲೂ ಕುಟುಂಬದಲ್ಲೂ ಹೇಗೋ ಎಲ್ಲಿಂದಲೋ ಬಂದು ಸೇರ್ಕೊಂಡಿರುತ್ತೆ. ನೀವು ಬದಲಾಯಿಸಲಾರಿ ಆ ವ್ಯಕ್ತಿಯನ್ನು. ಹಿಂದೆ ಮಹಾಭಾರತ ಯುದ್ಧದಲ್ಲಿ ನೋಡಿ, ಕೃಷ್ಣ ರಾಯಭಾರ ನಡೆಯುತ್ತೆ. ಕೃಷ್ಣರು ಬರ್ತಾರೆ. ಸಂಜಯನು ಅದಕ್ಕೆ ಮೊದಲು ಹೇಳ್ತಾನೆ, ವಿದುರರು ಹೇಳ್ತಾರೆ. ಯಾರು ಹೇಳಿದ್ರು ಕೇಳೋ ಸ್ಥಿತಿಲಿ ಇಲ್ಲ. ಪುತ್ರ ಮಮಕಾರ ಧೃತರಾಷ್ಟ್ರನಿಗೆ. ಮಗ ಮಾಡಿದ್ದೆಲ್ಲ ಸರಿ, ಮಗನಿಗೆ ದಕ್ಕಬೇಕು. ಮಹಾಭಾರತ ಕಾಲಕ್ಕೆ ಇಷ್ಟು ಘೋರಾತಿ ಘೋರವಾಗಿ ಅಧರ್ಮಬದ್ಧವಾಗಿ ಇರಬೇಕಾದ್ರೆ ಕಲಿಯುಗ ಎಷ್ಟು ನೋಡಿ. ನೋಡಿ, ಆ ಸಮಯದಲ್ಲಿ ಆ ಕೃಷ್ಣರಾಯಭಾರ ಸಂದರ್ಭದಲ್ಲಿ ಕೃಪಾಚಾರ್ಯರು ಎದ್ದು ನಿಂತು ದುರ್ಯೋಧನನಿಗೆ ಸಲಹೆ ಮಾಡ್ತಾರೆ. ನೋಡು ಮಗ, ಯುವರಾಜ, ನಮ್ಮ ಮಾತು ಕೇಳು. ನಾವೆಲ್ಲ ನಿಮ್ ಜೊತೆ ಇದ್ದೇವೆ. ನಮಗ್ ಯುದ್ಧ ಮಾಡೋಕೆ ಇಷ್ಟ ಇಲ್ಲ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಎಲ್ರೂ ನಿನ್ ಜೊತೆಲೇ ಇದ್ದೇವಯ್ಯ. ಹೊಂದ್ಕೊಂಡು ಹೋಗೋಣ. ಸ್ವಂತ ನಿನ್ನ ಅಣ್ಣನ ತಮ್ಮಂದಿರೆ, ಇನ್ ಯಾರು ಅಲ್ಲ. ಏನಕ್ಕೆ ಯುದ್ಧ ಮಾಡಬೇಕು? ನಮಗಂತೂ ಇಷ್ಟ ಇಲ್ಲ. ಆದ್ರೂ ನಾವು ನಿನ್ನ ಜೊತೆ ಇದ್ದೇವೆ. ನಮಗ್ ಯುದ್ಧ ಮಾಡೋಕೆ ಇಷ್ಟ ಇಲ್ಲ. ಆದ್ರೂ ನಾವು ನಿಮ್ ಜೊತೆ ಇರೋದ್ರಿಂದ ಏನು ನೀನ್ ಹೇಳ್ತೀಯ ಅಂತ ಬಲವಂತಕ್ಕೆ ಯುದ್ಧ ಮಾಡ್ತೇವೆ ಅಷ್ಟೇ. ನಮ್ಮ ಮಾತು ಕೇಳು ಯುವರಾಜ, ಇದು ಬೇಡ ಅಂತ. ಅಹಂಕಾರ ನೆತ್ತಿಗೇರಿ ಬಿಟ್ಟಿದೆ ಅವನಿಗೆ. ಎಲ್ಲಿ ಕೇಳ್ತಾನೆ ನೋಡಿ. ಇದೆಲ್ಲ ಏನಕ್ಕೆ ನಮಗೆ ಮಹಾಭಾರತ, ರಾಮಾಯಣ ಇಂಥ ಇತಿಹಾಸದ ಪುರಾಣಗಳ ಮುಖೇನ ನಮಗೆ ಭಗವಂತ ಒಂದು ಅವತಾರ ಎತ್ತಿ ಗುರು ಮುಖೇನ, ಋಷಿ ಮುಖೇನ, ಮಹರ್ಷಿ ಮುಖೇನ, ತಪಸ್ವಿ ಮುಖೇನ ನಮ್ಮನ್ನ ತಿದ್ದಲಿಕ್ಕೆ ಒಂದು ಗೈಡೆನ್ಸ್ ಮಾಡಿದ್ರು ಅಂದ್ರೆ ಈ ಒಂದು ಕಲಿಯುಗದ ಭಾವ ಇನ್ನಷ್ಟು ವಿಕೃತ. ಅವನು ಸಹಿಸಲಾರ ವಿಪರೀತ ಅಹಂಕಾರಿಗಳು. ನಾವೆಲ್ಲರೂ ನಿಮಗೆಲ್ಲ ಒಂದು ಅಣುವಷ್ಟಿದ್ರೆ ನನಗೆ ಆನೆ ತೂಕದಷ್ಟಿರಬಹುದು, ಖಂಡಿತ ಇರುತ್ತೆ. ನಾನು ಯಾರು ಗೊತ್ತಾ? ನನ್ನ ವಿದ್ಯೆ ಏನು ಗೊತ್ತಾ? ನಾನು ಎಂತೆಂಥವ್ರಿಗೆ ಹೇಳಿದ್ದೇನೆ ಗೊತ್ತಾ? ನಾನು ಎಂಥವ್ರಿಗೆ ಹೇಳ್ತಿದ್ದೇನೆ ಗೊತ್ತಾ? ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜಕುಲೋತ್ತಂಗ ಏನೇನೋ ಹೇಳ್ಕೊತೇನೆ ಒಂದೊಂದು ಸಮಯ ಅಹಂಕಾರದಲ್ಲಿ. ಭಗವತಿ ಹತ್ರ ಕೂತ್ಕೊಂಡು, ಏನಮ್ಮ ಈ ತಲೆಯಲ್ಲಿ ಜೇಡಿ ಮಣ್ಣಿರೋ ಈ ತಲೆ ಇವತ್ತು ಈ ವಿದ್ಯೆಯಿಂದ ನಿನ್ನಿಂದ ಏನಿದು ನಾನು ಮಾಡ್ತಿರೋದು? ನಾನು ಯಾವ ಕಡೆ ಹೋಗ್ತಿದ್ದೇನೆ? ಇದೇನಿದು? ಇಷ್ಟು ದೊಡ್ಡವ್ರಿಗೆ ಹೇಳೋಷ್ಟು ದೊಡ್ಡವನಾಗ್ಬಿಟ್ಟ. ಎಲ್ಲ ನಿನ್ನಿಂದಲೇ ಅಲ್ವಾ ಅಂತ ಒಂದೊಂದು ಸಮಯ ತುಂಬಾ ಪ್ರಾರ್ಥನೆ ಮಾಡಿ ಕೇಳ್ಕೊತೀನಿ. ಈ ಅಹಂಕಾರ ಬೇಡಮ್ಮ ನನ್ನಲ್ಲಿ, ಬೇಡ ತಾಯಿ. ನೀನು ಕೊಟ್ಟಿರೋ ಈ ವಿದ್ಯೆ ಅದೊಂದು ಲೋಕ
ಕ್ಷೇಮಕ್ಕೆ ಉಪಯೋಗ ಆಗೋ ತರ ಮಾತುಗಳಾಡಿಸು, ದಾರಿ ತೋರಿಸು ಅನ್ನತಕ್ಕಂಥದ್ದು. ಎಲ್ರಿಗೂ ಅದೊಂದಿರುತ್ತೆ. ಸಾತ್ವಿಕ ಅಹಂಕಾರ ಬೇರೆ, ದುರಹಂಕಾರ ಬೇರೆ. ದುರ್ಯೋಧನಗಿದ್ದಿದ್ದು ಅದೇ. ಮತ್ತೆ ಹೇಳ್ತಾರೆ ಸಂಧಿ ಮಾಡ್ಕೊಂಡ್ಬಿಡೋಣ ಕೃಪಾಚಾರ್ಯರು, ಬೇಡ ಕಣಪ್ಪ ಅಂತ. ಏನ್ ಮಾಡ್ತಾನೆ ಗೊತ್ತಾ ದುರ್ಯೋಧನ, ನೀವೆಲ್ಲ ಇರ್ಬೇಕಾದ್ರೆ ಏನಕ್ಕೆ ನಮಗೆ? ಭೀಷ್ಮ, ಈ ಅಖಂಡ ಬ್ರಹ್ಮಚಾರಿ, ಗಾಂಗೇಯ ತನ್ನ ಗುರುಗಳನ್ನೇ ಸೋಲಿಸ್ತವ್ರು. ಅಂತ ಪರಶುರಾಮರಿಂದಲೇ ವಿದ್ಯೆ ಪಡೆದಂಥವರು ದ್ರೋಣಾಚಾರ್ಯರು ಇರಬೇಕಾದರೆ ದನಸೆತ್ತಿ ನಿಂತರೆ ನೆನಪಿಟ್ಟುಕೊಳ್ಳಿ, ಭೀಷ್ಮರನ್ನ ದ್ರೋಣರನ್ನ ಎದುರಿಸುವವರಿಲ್ಲ. ನೀವು ಬೇಕಾದ್ರೆ ಗಮನಿಸಿ ನೋಡಿ ಮಹಾಭಾರತ ಯುದ್ಧವನ್ನ. ಹಾಗೆಯೇ ಕರ್ಣ ಅದೇ ಪರಶುರಾಮರಿಂದಲೇ ವಿದ್ಯೆ ಪಡೆದಿದ್ದು. ನೋಡಿ ಎಷ್ಟು ವಿಚಿತ್ರ ಅಂದ್ರೆ, ಎಲ್ಲಿಯ ಸತ್ಯಯುಗ, ಎಲ್ಲಿಯ ತ್ರೇತಾಯುಗ, ಎಲ್ಲಿಯ ದ್ವಾಪರಾಯುಗ. ಮೂಲ ವಿರಾಟ್ ಸ್ವರೂಪ ಪರಶುರಾಮರೇ ನೋಡಿ. ಇವ್ರ ಮೂವರಿಗೂ ಅವತ್ತು ಅವ್ರ ವಿದ್ಯೆ ಹೇಳ್ಕೊಟ್ಟಿಲ್ಲ ಅಂದ್ರೆ ಅಷ್ಟು ಬಲನೇ ಬರ್ತಿರ್ಲಿಲ್ವೇ? ಅವ್ರಿಗೆ ಸಿಗ್ತಾನೆ ಇಲ್ಲದೆ ಇದ್ದಿದ್ರೆ ತ್ರಿಕಾಲ ಜ್ಞಾನಿ ಅಲ್ವಾ? ಇಂಥದೊಂದು ಅನಾಹುತ, ಈ ಶಕ್ತಿ ದುರುಪಯೋಗ ಆಗ್ಬಿಡುತ್ತೆ, ದುಷ್ಟರ ಕಡೆ ನಿಂತು ಬಿಡುತ್ತೆ ಅನ್ನತಕ್ಕಂಥದ್ದು ಇಲ್ಲ. ಲೋಕಪಾವನಿ ಜಗಜ್ಜನನಿ ಆಕೆ ಆಡಿಸ್ಬೇಕಿತ್ತು. ಈ ಭೂಮಿ ಮೇಲೆ ಅವತ್ತಿಗೆ ಕಡಿಮೆ ಅಂದ್ರು 70-75 ಕೋಟಿ ಜನ ಸಾಯ್ತಾರೆ ಯುದ್ಧದಿಂದ. 70-75 ಕೋಟಿ ಜನ ಅನ್ನತಕ್ಕಂಥ ಮಾತು. ಇನ್ನು ಒಂಟೆಗಳು, ಆನೆಗಳು, ಕುದುರೆಗಳು, ಬೇರೆ ಬೇರೆ ಜೀವಿಗಳ ಕತೆ ಹೇಳಿ. ಪರಶುರಾಮರು ಅದನ್ನೇ ದುರ್ಯೋಧನ ಹೇಳೋದು. ಇನ್ನು ಕರ್ಣ ಮಹಾ ಕವಚ ಕೊಂಡಲ, ಸಾಧ್ಯವೇ ಇಲ್ಲ, ನಾನ್ ಸಂಧಿಗೆ ಒಪ್ಪಲ್ಲ ಅಂತಾನೆ. ನಾನು ಒಪ್ಪುವುದಿಲ್ಲ, ವಾಟ್ ಎವರ್ ದ ಕಾಸ್ಟ್. ನೀವಿದ್ದೀರಿ ಅಂದ್ರೆ ನಾನು ಯುದ್ಧ ಗೆಲ್ಲೋದೆ, ಮಾಡಿ ನನ್ನ ಜೊತೆಲಿ ನಿಂತು ಅಂತ. ಯುದ್ಧ ಆಗುತ್ತೆ, ಅವನೊಪ್ಪಲ್ಲ. ಅಹಂಕಾರದ ಪರಮಾವಧಿ. ನಾವು ಹಾಗೆ ನಮ್ಮ ಸುತ್ತಮುತ್ತ ನಮ್ಗೇನಾಗುತ್ತೆ, ಕೆಲವೊಂದು ದುಡ್ಡಿನ ಮದ, ಅಧಿಕಾರದ ಮದ, ಹೆಸರಿನ ಮದ, ವಿದ್ಯೆಯ ಮದ, ಈ ರೀತಿ ವಿಪರೀತಕ್ಕೆ ಹೋದಾಗ ಇನ್ನೊಬ್ಬರನ್ನ ತುಳಿದು, ಇನ್ನೊಬ್ಬರನ್ನ ಹಾಳು ಮಾಡಿ, ಇನ್ನೊಬ್ಬರ ಬದುಕು ಕಸಿದು, ಇನ್ನೊಬ್ಬರ ಜೀವನ ಕಸಿದು, ಇನ್ನೊಬ್ಬರ ನೆರಳು ಕಸಿದು, ಏನೇನೋ ಎಂತೆಂಥದ್ದು ನೀವು ನೋಡ್ತಲೇ ಇದ್ದೀರಿ. ಪ್ರತಿನಿತ್ಯ ನೋಡ್ತಿದ್ದೀರಿ, ಕೇಳ್ತಿರ್ತೀರಿ. ಇವತ್ತು ಯಾವ ನ್ಯೂಸ್ ನೋಡಿದ್ರು ಡಾಮ್ ಡುಮಾಲ್, ಈ ಜಾಗ ಕಬಳಿಸೋದ್ರಂತೆ, ಇದರಲ್ಲಿ ಲಂಚ ಅಂತೆ, ಅದರಲ್ಲಿ ಲಂಚ ಅಂತೆ, ಈ ಲಂಚ ಆ ಲಂಚ, ಈ ಲಂಚ ಆ ಮಂಚ, ಇದು ಕಿತ್ಕೊಂಡ್ರು ಅದು ಕಿತ್ಕೊಂಡು, ಬರೀ ಒಂಥರ ಭಾಸ. ಮನುಷ್ಯ ಎಗ್ಗು ಸಿಗ್ಗು ಎರಡೂ ಬಿಟ್ಟು ಕೊಟ್ಟ ಮಾತಿಗೆ, ತನಗೆ ಕೊಟ್ಟಂತ ಒಂದು ಶಕ್ತಿಗೆ ವಿಪರೀತ ದುರುಪಯೋಗದ ಛಾಯೆಯಾಗಿ ನಿಂತು ಬಿಟ್ಟಿದೆ. ಏನ್ ಹೇಳ್ತೀರಿ? ದುರ್ಯೋಧನ ಅದೇ ಮಾಡಿದ್ದು. ನನ್ನ ಜೊತೆ ಭೀಷ್ಮ ಇದ್ದಾರೆ, ದ್ರೋಣ ಇದ್ದಾರೆ. ಅಲ್ಲಿ ನೋಡಿ, ಭೀಷ್ಮರನ್ನ ಅವರು ಧನುಸ್ಸು ಹಿಡಿದಿದ್ದಾಗ ಹೊಡೆದಿದ್ದ ಇಲ್ಲ, ಶಿಖಂಡಿಯನ್ನ ನಿಲ್ಲಿಸಿದಾಗ ಧನಸ್ಸನ್ನ ತ್ಯಜಿಸ್ತಾರೆ. ನೇರವಾಗಿ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಆಗ್ತಿತ್ತ? ಇಲ್ಲವೇ ಇಲ್ಲ. ಅವರು ಧನುಸ್ ತ್ಯಜಿಸ್ತಿದ್ದಾಗೆ ಬಿಡೋ ಅರ್ಜುನ ಬಾಣನ ಅಂತ ಹೇಳ್ತಾರೆ. ಕೃಷ್ಣರು ಹೇಳೋದಾಗ್ಲೇ, ಈ ಸಮಯ ಬಿಟ್ರೆ ಅಷ್ಟೇ, ಈ ತಾತ ತಿಂದಾಕ್ಬಿಡುತ್ತೆ. 9 ದಿನಗಳ ಯುದ್ಧ, ಭೀಷ್ಮರು ಸಾಮಾನ್ಯರಲ್ಲ. 5 ದಿನಗಳ ಯುದ್ಧ ದ್ರೋಣರು, 2 ದಿನಗಳ ಯುದ್ಧ ಹೆಚ್ಚು ಕಡಿಮೆ ಕರ್ಣ. ಶಲ್ಯ ಒಂದು ದಿನ ಸುಮ್ಮನೆ ಹೆಸರಿಗಷ್ಟೇ. ಅಷ್ಟೇ, ಇನ್ಯಾರಲ್ಲಿ? ಅಶ್ವತ್ಥಾಮನಿಗೆ ಲಾಸ್ಟ್ ಅಲ್ಲಿ ಬಿಡಿ. ಆ 18ನೇ ದಿನ ಕೂಡ ಕೃಪಾಚಾರ್ಯರು ಬರ್ತಾರೆ. ಈಗಲಾದ್ರೂ ಸಂಧಿ ಮಾಡ್ಕೊಳ್ಳೋ ದುರ್ಯೋಧನ, ನನ್ನ ಮಾತು ಕೇಳೋ. ನಿನ್ನ ಪರವಾಗಿ ಇದ್ದವರೆಲ್ಲ ಹೊಟ್ಟೋದ್ರು. ಇನ್ನು ದ್ರೋಣರು
ಅಶ್ವತ್ಥಾಮ ಹತ ಕುಂಜರಃ. ಅಶ್ವತ್ಥಾಮ ಹತ ಕುಂಜರಃ. ಅಶ್ವತ್ಥಾಮ ತೀರ್ಕೋಬಿಟ್ಟಿದೆ. ಇದೇನಿದು, ಶಿವ ತಪಸ್ಸು ಮಾಡಿ ಚಿರಂಜೀವಿ ಅವನು, ಅಂತ ಮಗನನ್ನ ಶಿವನಾಂಶದಲ್ಲಿ ಪಡೆದಿರತಕ್ಕಂಥದ್ದು. ಹುಟ್ಟುವಾಗಲೇ ಅವನಿಗೆ ಇಲ್ಲೊಂದು ವಿಶೇಷವಾದಂಥ ಮಣಿ, ಶಿವಪ್ರಸಾದ ಅದು. ಅದು ಒಳ್ಳೆ ಕುದುರೆ ತರ ಸದ್ದು ಮಾಡಿಕೊಂಡು ಆಳ್ತಾನೆ ಅವನು. ಅದಕ್ಕೆ ಅಶ್ವತ್ಥಾಮ ಅಂತಕ್ಕಂಥದ್ದು, ಅಶ್ವದ ಒಂದು ಕುದುರೆ ತರ ಸದ್ದು ಅಂತ ಆ ಹೆಸರನ್ನು ಕೊಡೋದು ನೋಡಿ. ಆ ಕಾಲದಲ್ಲಿ ಅಂಥದ್ದೊಂದು ಹೆಸರುಗಳ ಒಂದು ಭಾವ ಅರ್ಥವಿರ್ತಿತ್ತು. ಇವತ್ತಿಡೋ ಹೆಸರುಗಳು ಅರ್ಥ ಅನರ್ಥ ಪರಂಧಾಮನಿಗೆ ಗೊತ್ತು. ಇರಲಿ, ಅಂಥದ್ರಲ್ಲಿ ಯೋಚನೆ ಮಾಡಿ ನೋಡಿ, ದ್ರೋಣಾಚಾರ್ಯರು ಇದೇನಿದು ಅಂತ ಯೋಗ ನಿದ್ರೆಗೆ ಜಾರಿ ಬಿಡುತ್ತಾರೆ. ಯುದ್ಧ ಮಾಡ್ತಿದ್ದವರು ಬಿಲ್ಲು ಬಾಣ, ತಮ್ಮ ಧನಸ್ಸು ಬಾಣಗಳನ್ನ ಪಕ್ಕಕ್ಕಿಟ್ಬಿಟ್ಟು ಅಲ್ಲೇ ಯುದ್ಧರಂಗದಲ್ಲಿಯೇ ಅಲ್ಲೇ ಕುಳಿತುಕೊಬಿಡ್ತಾರೆ. ಹಾಗೆ ಧ್ಯಾನಕ್ಕೆ ಭಗವಂತನನ್ನೇ ಕೇಳ್ತಾನೆ, ಇದೇನಿದು, ಹೇಗ್ ನಡೀತು ಅಂತ. ಆಗ ದೃಷ್ಟದ್ರಮ್ಯ, ದ್ರೌಪದಿಯ ಅಣ್ಣ, ದೃಪದ ಮಹಾರಾಜನ 2ನೇ ಮಗ ಓಡು ಬಂದು ತಲೆ ಕತ್ತರಿಸ್ತಾನೆ. ತಮಾಷೆ ಗೊತ್ತಿದೆಯಾ? ಇನ್ನೊಂದು ವಿಚಿತ್ರ ಏನಂದ್ರೆ, ಭೀಷ್ಮರ ಸಾವಿಗೆ ಶಿಖಂಡಿ ಕಾರಣ ಆಗ್ತಾನೆ. ಹೌದಲ್ವಾ? ಶಿಖಂಡಿ ಯಾರ ಮಗ ಗೊತ್ತಾ? ದ್ರೌಪದಿಗೆ ಖುದ್ದು ಸ್ವಂತ ಅಣ್ಣ, ಮೊದಲನೇ ಅಣ್ಣ, ದೃಪದನ ದೊಡ್ಡ ಮಗ ಅವನು. ದೊಡ್ಡ ಮಗ ದೃಪದನ ಮಗನೇ. 2ನೇವನು ದೃಷ್ಟದ್ರುಮ್ಯ, ದ್ರೋಣಾಚಾರ್ಯರ ಸಾವಿಗೆ ಕಾರಣ. ಅವನು ಬಂದು ಧ್ಯಾನದಲ್ಲಿರೋ ದ್ರೋಣಾಚಾರ್ಯರ ತಲೆಯನ್ನ ಕತ್ತರಿಸ್ಬಿಡ್ತಾನೆ. ಎಲ್ಲಿ? ಇಲ್ಲ ಅರ್ಜುನ ಸಾಯಿಸೋದನ್ನ ಯೋಚನೆ ಮಾಡಿ ನೋಡಿ. ಖಂಡಿತ ಇಲ್ಲ. ಭೀಷ್ಮರಿಗೆ ಬಾಣಗಳು ಹೊಡೆದ್ರು ಕೂಡ ಅವರು ನೆನೆಸ್ಕೊಳ್ಳೋವರೆಗೂ ಅವರು ಜೀವ ಬಿಡ್ಲಿಲ್ಲ. ಸ್ವಲ್ಪ ದಿನದಲ್ಲೇ ಭೀಷ್ಮ ಪಂಚಕ, ಭೀಷ್ಮ ಅಷ್ಟಮಿ ಇದೆಲ್ಲ ಬರುತ್ತೆ. ಉತ್ತರಾಯಣ, ದಕ್ಷಿಣಾಯಣದಲ್ಲಿ ಭೀಷ್ಮರು ಪ್ರಾಣತ್ಯಾಗ ಮಾಡುವುದೇ ಅನ್ನತಕ್ಕಂಥ ಮಾತು. ಆ ಒಂದಿದಕ್ಕೆ ಜೀವ ಹಿಡ್ಕೋತಾರೆ. ಅವ್ರಿಗೆ ಗೊತ್ತಿತ್ತು. ಬಟ್ ಅದನ್ನೇ ಹೇಳೋದು, ಹೇ ಯೋಚನೆ ಮಾಡೋ ಯುವರಾಜ, ಈಗಲಾದ್ರೂ ಸಂಧಿ ಮಾಡ್ಕೊಳ್ಳೋಣ ಕಣೋ. ಅಳುದುಳಿದದ್ದು ಏನೋ ಒಂದ್ ಮಾಡ್ಕೋಬಹುದು ಅಂದ್ರೆ ಏನ್ ಹೇಳ್ತಾನೆ ಗೊತ್ತಾ? ಅಹಂಕಾರದ ಪಿತ್ತ ನೆತ್ತಿಗೇರಿರೋ ದುರ್ಯೋಧನ. ಕೆಲವರಾಗಿ ಎಲ್ಲ ಕಳ್ಕೊಂಡಿರು ತಮ್ಮ ಅಹಂಕಾರ ಬಿಡಲ್ಲ. ಬಡ್ದಾಕ್ಬಿಟ್ಟಿದೆ. ಇಲ್ಲ, ನಾನು ಅದನ್ನೇ ಮಾಡೋದು, ನಾನು ಅದನ್ನೇ ನೋಡೋದು, ನಾನು ಅಲ್ಲೇ ಹೋಗೋದು. ನಾವ್ ಹೇಳ್ತೇವೆ ಎಷ್ಟೋ ಬಾರಿ ಜಾತಕಸ್ಥರಿಗೆ. ಒಂದು ಮೊನ್ನೆ ಕೂಡ ಒಂದು ಜಾತಕ, ಮದುವೆ ಆಗಿದ್ದಾನೆ. ಹೇಳ್ದೆ, ನೀನು ಒಂದು ನರಕ ನೋಡ್ತೀಯ ಖಂಡಿತ. ಆಗ ಬಂದಾಗಲೇ ಹೇಳಿದ್ದೆ, ಮದುವೆ ಆಗ್ಬಿಟ್ಟಿತ್ತು. ಇವತ್ತೆರಡು ಮಕ್ಕಳು, ನಜ್ಜು ಗುಜ್ಜು. ಸರ್, ನಾನು ಯಮ ಎಲ್ಲೂ ನೋಡಿಲ್ಲ, ಮನೇಲೇ ನೋಡ್ಬಿಟ್ಟಿದ್ದೇನೆ, ಸಾಕು ಅನ್ಸ್ಬಿಟ್ಟಿದೆ. ಕೆನ್ ಐ ಟೇಕ್ ಎ ಕಾಲ್? ಗೋ ಹೆಡ್. ನಾನು ಅವತ್ತೇ ಹೇಳಿದೆ, ನಿಂಗೆ ಕೇಳಿದೀಯಾ? ಒಂದು ತಯಾರಿ ಮಾಡ್ಕೊ, ಒಂದು ಸಿದ್ಧತೆ ಮಾಡ್ಕೊ. ಅದು ಬದಲಾಗೋದು. ನಿನ್ನ ಹಣೆ ಬರದಲ್ಲಿ ಈ ಥರದ್ದಿದೆ, ನಿನ್ನ ಬಲ ಇದಿದೆ. ಕೆಲಸ ಕಾರ್ಯ ಎಲ್ಲ ಬಿಟ್ಟು ಹಿಂದ್ಗಡೆ ನಿಂತು ಹೋಗಿತಾ ತೊಳಿತಾ ಎಲ್ಲ ಜೀವನ ಸತ್ಯನ ಕೇಳುವುದಿಲ್ಲ. ನೆತ್ತಿಗೇರಿದೆ ಅಂದ್ರೆ ನಾವೇನ್ ಮಾಡೋಣ ಸ್ವಾಮಿ? ನೆತ್ತಿಗೇರಿದೆ ಅಂದ್ರೆ ಏನ್ ಮಾಡ್ಕೊಳ್ಳೋಣ? ಇನ್ನೂ ಒಂದು ಜಾತಕ. ತಂದೆಗೆ ಹೇಳಿದೆ, ಈ ಮಗು ತಪ್ಪಾದ ವ್ಯಕ್ತಿಯನ್ನ ಮದುವೆ ಆಗ್ತಾಳೆ, ಎಚ್ಚರಿಕೆ. ತಪ್ಪಾದದ್ದೇ ಇಡೀ ಕುಲಕ್ಕೆ ವಿನಾಶಂ ನಿಶ್ಚಿತ, ಇಡೀ ಕುಲಕ್ಕೆ ಕಣ್ಣೀರು ಹಾಕ್ಸ್ಬಿಡುತ್ತೆ ಅಂತ. ಅಲ್ಲಾಗ್ಬಿಟ್ಟಿದೆ. ಹಠಕ್ ಬಿದ್ದು 19 ತುಂಬಿ 20 ಎಂಜಿನಿಯರಿಂಗ್. ತಂದೆ ತಾಯಿ ಕುಟುಂಬ ಗೌರವ ಒಂದ್ ಸ್ವಲ್ಪ ಕಾಯೋಣ, ಇಂಜಿನಿಯರಿಂಗ್ ಮುಗಿಸ್ಕೊಳ್ಳೋಣ, ಬದುಕು ಕಟ್ಟೋಣ. ಮದುವೆ ಆಗೋದೇ ಅಲ್ವಾ, ಒಂದ್ ಭದ್ರತೆ ಮಾಡೋಣ. ತಂದೆ ತಾಯಿಗೂ ಆ ಪ್ರೀತಿ ವಿಶ್ವಾಸ ತೋರ್ಸೋಣ, ತಂದೆ ತಾಯಿಗೂ ಆ ಗೌರವ ಕೊಡೋಣ, ಅವ್ರನ್ನ ನಿಲ್ಸೋಣ. ಅವ್ರಿಗೊಂದು ಭದ್ರತೆ, ಸುಭದ್ರತೆ, ನೆಮ್ಮದಿ ಇಲ್ಲಿ ನೋಡೋಣ. ನಾನು ಇಷ್ಟಪಟ್ಟಿದ್ದೇನೆ. ಆಮೇಲೆ ಈಗ ಹೇಳೋದು ಏನು? 19ಕ್ಕೆಲ್ಲ ಏನ್ ಮಾಡ್ಬಿಡ್ತೀರಿ ಹೇಳಿ? ಎಲ್ರೂ ಮದುವೆ ಆಗೋದು ಒಂದ್ ಸ್ವಲ್ಪ ಸಮಯ ಸೆಟ್ಲ್ ಆಗಿ, ಅವ್ರಿಗೂ ಒಂದು ಪ್ರೀತಿ. ಅಷ್ಟು ದಿನ ಸಾಕಿದಾರಲ್ವಾ,
ಬೆಳೆಸಿದಾರಲ್ವಾ, ಬೆವರು ರಕ್ತ ಸುರಿಸಿ ನಿದ್ದೆ ಕೆಟ್ಟು ಊಟ ಬಟ್ಟೆ ಬಿಟ್ಟು ಇದೆಪ್ಪ, ಇನ್ನು ಮಾತೃತ್ವ ಪಿತೃತ್ವ ಇದಾವಪ್ಪ, ಇದೆ. ಮಕ್ಕಳು 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 ಅನ್ನೋದು ನಮ್ಮ ಭಾರತೀಯರಲ್ಲಿ ಇದೆ, ಇನ್ನು ಇದೆ. ನಮ್ಮ ತಂದೆ ತಾಯಿ ಅಂತ ಗೌರವಿಸ್ತಕ್ಕಂಥ ತುಂಬಾ ಮಕ್ಕಳು ನಾನು ನೋಡಿದ್ದೇನೆ. ಆ ತರ ಹೇಳಿದ್ದೆ ಇದೊಂದು ನಡೆಯುತ್ತೆ ಅಂತ ಮಾಡಿ ಇಟ್ಕೊಬಿಟ್ಟಿದ್ರು. ಇಡೀ ಊರು ಮುಂದುಗಡೆ ಹರಾಜು. ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಮಟ್ಟಕ್ಕೆ ಊರು ಬಿಟ್ಟು ಹೋಗ್ತೀರಿ ಅಂತ ಹೇಳಿದ ಹಾಗೆ ಮಾಡ್ಕೊಬಿಟ್ಟಿದ್ದಾರೆ. ತಪ್ಪಿಸ್ಲಿಕ್ಕಾಗ್ಲಿಲ್ಲ, ಹೇಳಿದ್ದೆ. ಆ ಮಗುಗೂ ಹೇಳಿದ್ದೆ, ಓದ್ಕೋ, ಅಂಥದ್ದೊಂದು ಪರೀಕ್ಷೆಗಳು ಬರ್ತವೆ, ಅವತ್ತು ಒಂಚೂರು ತಾಳ್ಮೆ ಇಟ್ಕೊ, ದುಮುಕ್ ಬಿಡ್ಬೇಡ. ನೀರ್ ನೋಡಿದ ತಕ್ಷಣ ಬಂದೇ ಬರುತ್ತೆ. ರಾಮನನ್ನಾದರೂ ಸೀತಮ್ಮನ ವನವಾಸ ತಪ್ಪಲಿಲ್ಲ ಅನ್ನತಕ್ಕಂಥದ್ದು. ಏನ್ ಮಾಡ್ತೀರಿ ಮಕ್ಕಳೇ, ಅಲ್ಲೊಂದು ನೋಡಿ ಆ ಕಾಲಚಕ್ರ ಅಲ್ಲಿಗೆ ತಗೊಂಡ್ ಬಂದು ನಿಲ್ಸುತ್ತೆ ನೋಡಿ. ದುರ್ಯೋಧನಾಗ ಹೇಳ್ತಾನೆ ನೋಡಿ, 18ನೇ ದಿನದಲ್ಲೂ ನೋಡಿ, ಮೊದಲನೇ ದಿನ ಕೂಡ ಯುದ್ಧ ಬೇಡ ಕಣೋ, ಸಂಧಿ ಮಾಡ್ಕೊಳ್ಳೋಣ, ನೀವೆಲ್ಲ ಇರಬೇಕಾದ್ರೆ ಏನಕ್ಕೆ ಅಂದ. ಈಗ ಯಾರೂ ಇಲ್ಲ ಕಣೋ ಈಗ್ಲಾದ್ರೂ ಅಂದ. ಎಲ್ರೂ ಹೋದ್ಮೇಲೆ ಈಗೇನಕ್ಕೆ ಸಂಧಿ ಅಂತ ನೋಡಿ. ಇದೆ ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತು ಅಂದ್ರೆ ಅವನಿಗೆ ಬರೋಲ್ಲ. ಕೃಪಾಚಾರ್ಯರು ಅಷ್ಟು ಹೇಳ್ಕೊಂಡ್ರೆ ಎಲ್ಲ ಹೋದ್ಮೇಲೆ ಇನ್ನೇನಿದೆ, ಬಿಟ್ಟಾಕಿ, ಇನ್ನೇನು ಉಳಿದಿರೋದು ಒಂದು ಪ್ರಾಣ, ಅದು ಹೋಗ್ಬಿಡ್ಲಿ. ಯುದ್ಧವೋ ವೀರ ಮರಣವೋ ಅಂತ ಹೇಳ್ಬಿಡ್ತಾರೆ. ನೆತ್ತಿ ನೆತ್ತಿ ಚಚ್ಕೋತಾರೆ ಕೃಪಾಚಾರ್ಯ. ಸಪ್ತ ಚಿರಂಜೀವಿಗಳಲ್ಲಿ ಅವರೂ ಒಬ್ಬರು ಕೃಪಾಚಾರ್ಯರು. ಏನ್ ಹೇಳ್ತೀರಿ? ತಪ್ಪಿಸ್ಲಿಕ್ಕಾಗೋದೇ ಇಲ್ಲ. ನಮ್ಮ ಒಂದು ದುರಹಂಕಾರದ ಪರಮಾವಧಿಯೇ ನಾನು ಹಿಡ್ಕೊಂಡಿದ್ ಮೊಲಕ್ಕೆ 3 ಕಾಲು ಅನ್ನೋನ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ. ಕೆಲವೊಂದು ಸಮಯ ದಯಮಾಡಿ ಈ ಕಲಿಯುಗ ಪ್ರಭಾವ ಒಂದು ಸ್ವಲ್ಪ ಸಮಯ ತಗೊಳ್ಳಿ. ನೀವು ತಗೋಬೇಡಿ ನಿರ್ಧಾರ ಅಂತ ನಾನು ಯಾವತ್ತೂ ಹೇಳಲ್ಲ. ಸ್ವಲ್ಪ ಸಮಯ ತಗೊಳ್ಳಿ, ಸ್ವಲ್ಪ ಬದಲಾಯಿಸಲಾರೆವನು. ಆದ್ರೆ ಸ್ವಲ್ಪ ಸಮಯ, ನಮಗೆ ಜೀವನ ಬಂದು ಒಂದು ರೇಡಿಯೋ ತರ, ಆನು ಆಫು ಭಗವಂತನ ಕೈಯಲ್ಲಿದೆ. ಸೆಂಟ್ರಲ್ ಒಂಚೂರು ಸೌಂಡ್ ಕಮ್ಮಿ ಮಾಡ್ಕೋಬಹುದು, ಮ್ಯೂಟ್ ಮಾಡ್ಕೋಬಹುದು, ಹೌದಲ್ವಾ? ಆ ರೀತಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸಮಯಕ್ಕೆ ಅನ್ನತಕ್ಕಂಥದ್ದು. ಮಾಡ್ಕೋತೀರಿ, ನಿಮ್ಮ ಜೀವನವನ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಹೆಜ್ಜೆ ಇಡ್ತೀರಿ, ಆನಂದವಾಗಿದೆ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಒಂದು ನನಗೆ ವೆಂಕಟ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಹೇಳಿಬಿಟ್ಟು, ಇದು ಸುಮಾರು ನನಗೆ ತಿಳಿದಿರೋ ಹಾಗೆ ಒಂದು 128 ವರ್ಷಗಳ ಹಿಂದಿನ ಪುಸ್ತಕ. ನಕ್ಷತ್ರಗಳ ಬಗ್ಗೆ ಅವಗಾಹನ, ಶಕ್ತಿ, ಜ್ವರ, ಬೇರೆ ಬೇರೆ ತುಂಬಾ ಅದ್ಭುತವಾಗಿ ಇದನ್ನೇ ಹುಡುಕ್ತಾ ಇರ್ತೇನೆ. ದೈವಾನುಗ್ರಹ ಇದೆಲ್ಲ ನಿಮಗ್ ತಲುಪಬೇಕು ಅಂತ ದೈವ ನನಗೆ ಮಾಡಿಟ್ಟಿರುವ ಸಹಾಯ, ನಿಮ್ಮ ಪ್ರಾರ್ಥನೆ. ತುಂಬಾ ಜನ ಕೇಳ್ಕೊತಿರ್ತೀರಲ್ವಾ? ಸೊ ಅಂಥದ್ದೊಂದು ಪ್ರಭಾವ ಭಗವತಿ ಹೇಗೋ ನಿಮಗೆ ತಲುಪಿಸ್ಲಿಕ್ಕೆ
ಈ ಥರದ ಹಲವಾರು ಗ್ರಂಥಗಳು ನನಗೆ ಸಿಕ್ಕಿದಾವೆ, ಹುಡುಕ್ತಲೇ ಇರ್ತಾನೆ. ಅದು ಎಷ್ಟೋ. ಸೊ ಅಂಥದ್ರಲ್ಲಿ ಕೆಲವೊಂದನ್ನು ನಿಮಗೆ ಸಮರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಖಂಡಿತ ಮಾಡ್ತೇನೆ. ಸೊ ಅಂಥದ್ರಲ್ಲೇ ಇವತ್ತು ನೋಡಿ, ಶತಭಿಷ ನಕ್ಷತ್ರ. ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಲೆಕ್ಕಾಚಾರ ಇರುತ್ತೆ. ಇಂಥ ದಿನ ಹುಟ್ಟಿದ್ರೆ ಹೀಗೆ. ವಿ ಆರ್ ಆಲ್ ಕನೆಕ್ಟೆಡ್ ಮಕ್ಕಳು. ಈ ಮ್ಯಾಜಿಕ್, ಈ ಶಕ್ತಿಗಳು ನಾವು ಹೀಗೆ ಹಿಂಗೆ ಇದೇ ತರ. ಈಗ ನೋಡಿ, ನಾ ಹೇಳಿದ್ನಲ್ಲ, ಈ ಮಗು ಅಂತಿಂತ ನೋವು ಕೊಡುತ್ತದೆ, ತಪ್ಪಿಸಲಾರಿರಿ, ಎಚ್ಚರಿಕೆ. ಆ ಮಗುಗೂ ಹೇಳಿದ್ದೆ, ಒಂದು 14 ವರ್ಷ ಪುಟಾಣಿ ಮಗು, ನಾನು ಹಿಂಗ್ ನಡೀತದೆ, ಈ ತರದೊಂದು ಕೆಲವೊಂದು ಘಟನೆಗಳು ನಿನ್ನನ್ನ ಉತ್ಪ್ರೇಕ್ಷೆ ಮಾಡುತ್ತೆ. ಅಲ್ಲೇ ಇರಬೇಡಿ. ನಾನು ಯಾವಾಗ್ಲೂ ಏನ್ ಹೇಳ್ತೇನೆ, ನಮ್ಮ ಜೀವನದಲ್ಲಿ ಇದೆಲ್ಲ ನಡೆಯುತ್ತೆ. ಸೆಳೆತ, ಅಲ್ಲೊಂದು ಗೆಳೆತನ, ಅಲ್ಲೊಂದು ವಿಶ್ವಾಸ, ಅಲ್ಲೊಂದು ನಂಬಿಕೆ, ಅಪನಂಬಿಕೆ. ಅಲ್ಲೇ ಇರಬೇಡಿ. ನಂಬಿಕೆಯೂ ಬೇಡ, ಅಪನಂಬಿಕೆಯೂ ಬೇಡ. ದಾನವೂ ಬೇಡ, ತ್ಯಾಗವೂ ಬೇಡ, ಪರಿತ್ಯಾಗದಂತೆ ಎದ್ದು ಬಿಡಬೇಕು ಅನ್ನತಕ್ಕಂಥದ್ದು. ಹೇಳ್ತಲೇ ಇರ್ತೇನೆ, ಒಂದ್ ದೇವರು ಹೋದ್ವಿ, ನಮಗ್ ಗೊತ್ತಿಲ್ಲ, ನಮ್ಗೆಲ್ಲೋ ಒಂದು ಆಸೆ, ಏನೋ ಒಂದು ಆಸೆ ಉಕ್ಕು ಬಿಡ್ತಾ ಭಗವಂತ ನೋಡಿದ್ವಿ, ದೇವರು ದರ್ಶನ ಕೊಟ್ಟ, ಪ್ರಸಾದ ನೋವು ಕೊಟ್ಟ, ತಿಂದ್ವಿ, ತೃಪ್ತಿ ಆಯ್ತು, ಬಂದ್ಬಿಟ್ವಿ. ಯಾಕಂದ್ರೆ ನಮ್ಗೊಂದು ಜವಾಬ್ದಾರಿಗಳು ಕೊಟ್ಟಿದ್ದಾನೆ. ಗಂಡ, ಹೆಂಡತಿ, ಮಗು, ಮನೆ, ಕುಟುಂಬ, ವೃತ್ತಿ, ಉದ್ಯೋಗ, ಇನ್ನೊಂದು ಅನ್ನತಕ್ಕಂಥದ್ದು ಜವಾಬ್ದಾರಿಗಳು ತುಂಬಾ ಇದೆ. ನಮ್ಮನ್ನು ನಂಬ್ಕೊಂಡು ತುಂಬಾ ಜನ ಇದ್ದಾರೆ. ಬಟ್ ಅಲ್ಲೇ ನಿಂತ್ಕೋಬಿಡೋದು. ಪುಟ್ಟ ಮಕ್ಕಳು ತುಂಬಾ ದೊಡ್ಡವ್ರ ಕೈಯಲ್ಲೇ ಕಂಟ್ರೋಲ್ ಇರಲ್ವಂತೆ. ಈಗ ನೋಡಿ, ಯಾರ್ದೋ ಹೊರಗಡೆ ಬಂದು ಅದನ್ನ ಹಾಕಿ ರುಬ್ಬುತ್ತಾ, ದಟ್ ಇಸ್ ಇಸ್ ಪ್ರೈವಸಿ. ನಿಜ ಹೇಳ್ತಾನೆ, ದಟ್ ಇಸ್ ಇಸ್ ಪ್ರೈವಸಿ ಅಷ್ಟೇ. ಅದು ಅಧಿಕಾರಿ ಇರ್ಲಿ, ಸಾಮಾನ್ಯ ಇರ್ಲಿ, ವಾಟ್ ಎವರ್ ಇಟ್ ಇಸ್. ಆ ಮಗು ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲ ಆ ಅಧಿಕಾರಿ ಕಂಪ್ಲೇಂಟ್ ಕೊಡ್ಬೇಕು, ಇಟ್ ಇಸ್ ಮಿಸ್ಬಿಹೇವ್ಡ್ ಆರ್ ಮಿಸ್ಯೂಸ್ಡ್ ಅಂತ. ಇಬ್ಬರದ್ದು ಇಲ್ಲ. ಎಲ್ಲೋ ಒಂದು ಗೆಳೆತನವೋ, ವಿಶ್ವಾಸವೋ, ನಂಬಿಕೆಯೋ, ನನ್ ಆಫ್ ಆರ್ ಬಿಸ್ನೆಸ್. ಬಟ್ ಅದನ್ನ ನೋಡಿ, ಇವತ್ತು ಅಂತ ವಿಚಾರವೇ ನಿಮಗೆ 100 ಕಡೆ ಕಾಣಿಸುತ್ತೆ. ದಿನ ಹಾಕಿ ಬ್ರೇಕಿಂಗ್ ನ್ಯೂಸ್, ಆ ವಾಯ್ಸ್ಗಳು, ರೆಕಾರ್ಡ್ಗಳು, ಆಡಿಯೋಗಳು, ವಿಡಿಯೋಗಳು, ಯಾವುದನ್ನು ಕೇಳಬಾರ್ದು, ಯಾವುದನ್ನು ನೋಡಬಾರ್ದು, ಯಾರು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ನಾವಿರೋ ಸಮಾಜದಲ್ಲಿ ನೋಡಿ, ನಾವು ಒಂದು ಮನೆ ಅಂತಿದೆ, ಒಂದು ಬೆಡ್ರೂಮ್ ಅಂತಾನೂ ಇದೆ, ಒಂದು ಟಾಯ್ಲೆಟ್ ಅನ್ನೋದು ಇದೆ. ಅದನ್ನ ತೆಗೆದು ಹೊರಗಡೆ ಎಲ್ಲರೂ ಟಾಯ್ಲೆಟ್ಗೆ ಹೋಗ್ತಾರೆ, ನಾವು ಹೋಗೋದೇ ಬಿಡು, ಪಬ್ಲಿಕ್ ಆಗಿ ಹೋಗೋಣ ಬಿಡಿ, ರಸ್ತೆಲ್ಲೇ ಹೋಗ್ಬಿಡೋಣ. ಯೋಚನೆ ಮಾಡಿ ನೋಡಿ, ಬೆಡ್ರೂಮಲ್ಲಿ ಯಾಕೆ ಮಲಗೋದು, ಹೊರಗಡೆ ಮಲಗ್ಬಿಡೋಣ. ಇದನ್ನೆಲ್ಲ ಒಂಥರ, ಇದು ಕಲಿಯುಗದ ಪ್ರಭಾವ. ಹೆಂಗೆ ಗೊತ್ತಾ, ಈ ತರ ಯಾರಿಗೋ ಏನೋ ಆಗ್ಬೇಕಿತ್ತು, ಅವನಿಗ ಆ ದ್ವೇಷ, ಅವ್ರ ಹೆಸರು ಇನ್ನೊಂದು, ತನಗೆ ಅದೊಂದು ದುರ್ಯೋಧನ ಆದ್ರೂ ಹೊರಗಡೆ ತೋರ್ಸ್ಕೊತಿದ್ದ. ನಾವೀಗ ಒಳಗಡೆ ಮಾಡ್ಕೊಳ್ತಿರ್ತಕ್ಕಂಥ ಒಂದು ಪೈಶಾಚಿಕ ಆನಂದ ಆಗ್ಬಿಟ್ಟಿದೆ. ಏನ್ ಮಾಡ್ತೀರಿ? ಕೆಲವೊಂದ್ ಸಮಯ ನಮ್ಮ ಜೀವನದಲ್ಲಿ ಆ ತರದೊಂದು ಪರೀಕ್ಷೆಗಳು ಬರುತ್ತೆ. ಅಲ್ಲೇ ಇರೋದು ಬೇಕಿಲ್ಲ, ದೇವರ ದರ್ಶನ ಕೊಟ್ಟ ಅಂತ ಎಲ್ಲ ಕೆಲಸ ಕಾರ್ಯ ಓದ್ತಿದ್ದೀರಿ, ಓದ್ ಮುಂದುವರಿಸಿ. ಅಲ್ಲಿ ಹೋಗಿ ವರ್ಷಕ್ಕೊಮ್ಮೆಯೋ 6 ತಿಂಗಳಿಗೊಮ್ಮೆಯೋ ಒಂದು ದೈವ ದರ್ಶನ. ಅದಕ್ಕೆ ಮಹದೇಶ್ವರನ ಬೆಟ್ಟ, ತಿರುಮಲ ಬೆಟ್ಟ, ಚಾಮುಂಡೇಶ್ವರಿ ಬೆಟ್ಟ ಹೋದ್ವಿ, ನೋಡಿದ್ವಿ, ಆಯ್ತು, ದೇವಿ ದರ್ಶನ ಕೊಡ್ತು, ಪ್ರಸಾದ ತಿಂದ್ವಿ, ಬರ್ತಿರ್ಬೇಕಾದ್ ಬಿಟ್ಟು ಎಲ್ಲ ನಿಮ್ಮ ಓದು, ಗುರಿ, ಗಮ್ಯ ಬಿಟ್ಟು ಅಲ್ಲೇ ಒಂದು ಕುಡಿತ ಫ್ರೆಂಡ್ ಕರೆದ. 1 ಸಲಿ 2 ಸಲಿ 3 ಸಲಿ 4 ಸಲಿ ಏನ್ ಮಾಡ್ತೀವಿ, 5ನೇ ಸಲಿ ನಾವೇ ಅಲ್ಲೇ ಕೂತು ಬಿಟ್ವಿ. ಬೆಳಿಗ್ಗೆನೇ ಕುಡಿತ ಕೂತ್ಕೊಂಡ್ಬಿಡೋದು, ಗುರಿ ಗಮ್ಯ ಬಿಟ್ಟು. ಜೂಜು, ರೇಸು, ಬೆಟ್ಟಿಂಗು, ಈ ತರದ್ ಎಲ್ಲದಕ್ಕೂ ನೋಡಿ, ಹಾಳಾಗ್ಬಿಟ್ರು ಅಂತಲ್ಲ, ನಾವೇ ಮಾಡ್ಕೊಂಡಿರೋದು. ಎಲ್ಲವೂ ದೇವರೇ ಅದು, ಎಲ್ಲವೂ ದೇವರೇ. ಹೋದ್ರಿ ಒಂದು ರೇಸೋ, ಒಂದು ಬೆಟ್ಟಿಂಗೋ, ಒಂದು ಟ್ರೇಡಿಂಗೋ, ಏನೋ 1,000 ರೂಪಾಯಿ, ಏನೋ ಒಂದು 10,000ಪ್ಪ. ಅದಕ್ಕೆ ನೋಡಿ, ಈಗಲೂ ನಮ್ಮಲ್ಲಿ ಒಂದು ಹುಚ್ಚಿದೆ, ಈ ಜೂಜು ಹುಚ್ಚು ಅಂತ. ಅದಕ್ಕೆ ಯುಗಾದಿ ಹಬ್ಬಕ್ಕೆ ಒಂದು ಸಣ್ಣದಾಗ ಒಂದು ಈ ತರದ್ ಆಡ್ಕೊಳ್ರು ಅಂತ ಅದನ್ನ ದೊಡ್ಡದಾಗಿ ದಂಧೆ ಮಾಡಿ ಇಟ್ಕೊಬಿಟ್ಟಿದ್ದೀವಿ ನಾವು. ಅಲ್ಲೇ ಎಲ್ಲ ಮನೆ ಮಠ ಎಲ್ಲ ಮಾರಿ ತಗೊಂಡೋಗಿ, ಅವನು ನಳಮಹಾರಾಜ ಏನಾದ,
ಧರ್ಮರಾಜ ಏನಾದ ಅನ್ನೋದು ಗೊತ್ತಿದ್ರು, ಯಾರನ್ನ ಕೇಳಿದ್ರು ಗೊತ್ತಿದ್ರು, ಹೋಗಿ ಜೂಜಾಡೋದು. ನಶೆ ಮತ್ತಲ್ಲಿ ಏನಾಗ್ತಾನೆ, ಮೊನ್ನೆ ಕೂಡ ನೋಡಿ ಹೈದರಾಬಾದ್ ಎಲ್ಲೋ ತರಕಾರಿ ಬ್ಯಾಗುಗಳಲ್ಲಿ ಗಾಂಜಾ 100-110 kg ಹಿಡಿದಿಟ್ಟಿದ್ದಾರೆ. ಏನ್ ಹೇಳ್ತೀರಿ? ಇಂಥ ಪದಾರ್ಥಗಳನ್ನ, ನಶೆಗಳನ್ನ ನಾವು ಆ ತರದ ನಶೆಯ ಚಿಂತನೆಗೆ ಒಳಗಾಗೋದು. ಆ ಮಗುಗೆ ಅದನ್ನ ಹೇಳಿದೆ, ನಿನಗೆ ಗೊತ್ತಿಲ್ಲದೆ ಈ ತರದ ಆಕರ್ಷಣೆ ನಿನ್ನನ್ನ ಸ್ತಬ್ಧ ಮಾಡುತ್ತೆ. ನಿಂತ್ಕೋ ಆ ಟೈಮಲ್ಲಿ, ಪರವಾಗಿಲ್ಲ, ಅದನ್ನ ನೆತ್ತಿಗೆ ಏರ್ಸ್ಕೋಬೇಡಿ. ನಾವ್ ಏರ್ಸ್ಕೊಳ್ಳೋದು ಏನ್ ಮಾಡೋದು? ಜಾತಕಗಳ ಪರಿಚಯ ಆ ತರ ಇರುತ್ತೆ. ನಾವು ಕೆಡೋದು ಬಿಡೋದು, ಏನ್ ಹೇಳಿದರು ಏನು ಮಾಡಿದರು ಕೆಲವೊಂದ್ ಸಮಯ. ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ಇಲ್ಲೋ ತೃಪ್ತಿ ಇಲ್ಲ, ಬೇಡ. ಯಾಕಂದ್ರೆ ನಾನು ಬದಲಾಯಿಸಲಾರೆ ನಿಮ್ಮ ಹಣೆ ಬರವನ್ನ, ಓದಬಲ್ಲನಷ್ಟೇ. ಹಿಂಗೆ ಬರುತ್ತೆ, ಇದೇ ತರದ್ ಬರುತ್ತೆ. ಆ ಕೆಡೋದು, ಬದುಕೋದು, ನಿಲ್ಸೋದು. ನೀವ್ ಅನ್ಕೊಂಡಿದ್ದೀರಿ ಕೆಡ್ಲಿಕ್ ನೀವ್ಯಾರು? ನಿಮ್ಗೊಂದು ಪರೀಕ್ಷೆ ಅದು. ನೀವು ಗೆಲ್ಲಲಿಕ್ ನೀವ್ಯಾರು? ಅದೂ ಒಂದು ಪರೀಕ್ಷೆ ನಿಮಗೆ. ಅಧಿಕಾರ ಸಿಗೋಕ್ ನಿಮಗೆ ಯಾರು? ಪರೀಕ್ಷೆ ಅದು. ನಿಮ್ಮ ಯೋಗ್ಯತೆ ಮೀರಿ ಅದು ಕೊಡಲ್ಲ. ನೀವ್ ಏನು ಮಾಡಿದ್ರು ಯೋಗ್ಯತೆಗೆ ಮೀರಿ ಚೊಂಬಲ್ಲಿ ಎಷ್ಟು ನೀರೋ ಅಷ್ಟೇ. ನೀವು ಜಾಸ್ತಿ ಆಗ್ಬಿಟ್ರೆ ನಿಲ್ಲೋಲ್ಲ. ಸೊ ಅಂಥದ್ದರ ಈ ಒಂದು ಪರಿಚಯಗಳನ್ನ ನಿಮಗೆ ತಿಳಿಸ್ತಿದ್ದಾನೆ. ಸ್ವಲ್ಪ ಆಗಾಗ ಸಂಖ್ಯೆಗಳ ಬಗ್ಗೆ ಕೂಡ ತಿಳಿಸ್ತಿದ್ದೆ. ಸಂಖ್ಯೆ 38, 98 ಇದೆಲ್ಲ ಹೇಳ್ತಿದ್ದೆ. ಎಲ್ಲೋ ನನಗೆ ತೃಪ್ತಿ ಇಲ್ಲ. ಬೇರೆ ಏನಾದ್ರೂ ಹೇಳಿದ್ರೆ ಮಾತ್ರ 40,000 50,000 ವ್ಯೂಸ್ ಇದೆ. ಸಂಖ್ಯೆಗಳು ಕೊಟ್ಟಾಗ ಎಲ್ಲೋ ಅದೊಂದು ಸೊ ಎಲ್ಲೂ ನಾನು ಕಮ್ಮಿ ಹೇಳಿದೆನಾ, ಅರ್ಧಂಬರ್ಧ ಹೇಳಿದೆನಾ ಅನ್ನುವಂಥದ್ದು ಒಂದಷ್ಟೇ ಮಕ್ಕಳು, ಇನ್ನೇನು ಇಲ್ಲ. ಎಲ್ರೂ ನೋಡ್ತಿದ್ದಾರೆ, ಎಲ್ರಿಗೂ ನೋಡುವಂತ ಮಾಹಿತಿಗಳನ್ನ, ವಿಚಾರಗಳನ್ನ ನಿಮ್ಗೆ ಹಂಚ್ಕೋತಿದ್ದೇನಾ ಅನ್ನತಕ್ಕಂಥದ್ದು. ಇವತ್ತು ಕೂಡ ಶತಭಿಷ ನಕ್ಷತ್ರ ಗುರುವಾರದಂದು ಹುಟ್ಟಿದರೆ, ನಾವು ಹುಟ್ಟುವಾಗಲೇ ನಮಗೆ ಬ್ರಹ್ಮರಾತಂ ಅಂತ ಹೇಳ್ತಾರೆ, ಹಣೆ ಬರ, ವಿಧಿ ಬರಹ ಅಂತ ಹೇಳ್ತಾರೆ. ಇಂಥ ಜಾಗ, ಇಂಥವ್ರು, ಇಂಥ ಮನೆ, ಇಂಥ ಬದುಕು ಅನ್ನತಕ್ಕಂಥದ್ದು ಇರುತ್ತೆ. ಅಕಸ್ಮಾತ್ ನೀವು ಶತಭಿಷ ನಕ್ಷತ್ರ ಇವತ್ತು ನೋಡಿ ಗುರುವಾರ, ಮಹಾಗುರು ಚಾಂಡಾಳ ಯೋಗ, ಕೋಟೀಶ್ವರ ಯೋಗ ಅನ್ನತಕ್ಕಂಥದ್ದು ಹೇಳ್ತಾರೆ. ಅಂದ್ರೆ ನೀವು ಮಿನಿಮಮ್ 1000 ಜನದಲ್ಲಿ ಒಬ್ಬರಾಗಿರುತ್ತೀರಿ. ಕ್ಲಾಸ್ ಫಸ್ಟ್, ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್, ಪೇಂಟಿಂಗ್ ಅಲ್ಲಿ ಫಸ್ಟ್, ರನ್ನಿಂಗ್ ಅಲ್ಲಿ ಫಸ್ಟ್, ಅಥ್ಲೆಟಿಕ್ಸ್ ಅಲ್ಲಿ ಫಸ್ಟ್. ಇಲ್ಲ ಕೆಲವರು ಬಂದು ಟೀಚಿಂಗ್ ಅಲ್ಲಿ ಫಸ್ಟ್, ತಿನ್ನೋದ್ರಲ್ಲಿ ಫಸ್ಟ್, ಕುಸ್ತಿ ಆಟದಲ್ಲಿ ಫಸ್ಟ್, ಏನೋ ಒಂದು ಎಕ್ಸ್ಟ್ರಾವನ್ನ ಕೊಟ್ಟಿರುತ್ತಾನೆ ನಿಮಗೆ. ಗುರುವಾರದಂದು ನೀವು ಶತಭಿಷ ನಕ್ಷತ್ರದಂದು ಹುಟ್ಟಿದ್ದರೆ ಬರೆದಿಟ್ಕೊಳ್ಳಿ. ಇದನ್ನ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಶೇರ್ ಮಾಡಿ. ಖಂಡಿತ ನೀವು ಲಕ್ಷಕ್ಕೊಬ್ಬರು. ನೀವೆಲ್ಲಿದ್ದರೂ ಗುರುತಿಸಲ್ಪಡುತ್ತೀರಿ. ಶತಭಿಷ ನಕ್ಷತ್ರ ಆಗಿ ನೀವು ಹುಟ್ಟಿದ್ದು ಗುರುವಾರವ ನೋಡಿ. ನಮ್ ಗುರುಗಳು ಒಬ್ರು ತುಂಬಾ ಜಾತಕಗಳ ಈ ಒಂದು ಪರಿಭ್ರಮಣ, ನೀವೆಲ್ಲ ನನ್ನ ಗುರುಗಳೇ. ಇದೆಲ್ಲ ನಾನೊಂದು ಮೆಮರೈಸ್ ಮಾಡ್ಕೋತಾ ಇರ್ತಾನೆ, ಬರೆದಿಟ್ಕೊಂಡಿರ್ತಾನೆ. ಸೊ ಹೀಗೆ ಇಲ್ಲಿ ಇನ್ನೊಂದು ಅಂತಕ್ಕಂಥದ್ದು. ಅದಕ್ಕೆ ಈ ಬಾಡಿ ಸ್ಟ್ರಕ್ಚರ್ ಕೊಟ್ಟಿರೋದು, ಈ ಬಿಸಿ, ಈ ಕೋಪ, ಈ ತಾಪ, ಈ ದ್ವೇಷ, ಈ ಆತುರ, ಕಂಟ್ರೋಲ್ ಇಲ್ಲ, ಇವೆಲ್ಲವನ್ನು ಎಲ್ಲ ಒಂದು ಸಣ್ಣದಾಗಿ ಟಿಪ್ಪಣಿ ತರ ಮಾಡಿಟ್ಕೊಂಡಿರ್ತಾನೆ. ಅದರಲ್ಲಿ ಹುಡುಕಿ ನೋಡಿರೋದು ಗುರುವಾರಗಳನ್ನು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರು 100% ಹೇಳ್ತಾನೆ, ಐದರ್ ಟೀಚರ್, ಮಿನಿಮಮ್ ಲಾಯರ್, ಇಲ್ಲ ಜಡ್ಜು, ಇಲ್ಲ ಪೊಲೀಸು, ಇಲ್ಲ ಡಿಫೆನ್ಸು, ಏನೋ ಒಂದು ಗೌರವಾನ್ವಿತವನ್ನ ತುಂಬಾ ಕಷ್ಟಪಟ್ಟು ಬದುಕು ಕಟ್ಟಿಸುತ್ತೆ. ಬಟ್ ಅಷ್ಟೇ ನಿಮಗೆ ಕುಟುಂಬ ಜೀವನದಲ್ಲಿ ಒಂದು ನೋವು ಕೊಟ್ಟೆ ನಿಮಗೆ ಕೊಡತಕ್ಕಂಥದ್ದು ಆಗುತ್ತೆ. ಕುಚ್ ಪಾನ ಹೈ ತೋ ಕುಚ್ ಕೋನಾ ಹೈ, ಖಂಡಿತ ಅದು ನಡೆಯತಕ್ಕಂಥದ್ದು ಇರುತ್ತೆ. ಕುಚ್ ಪಾನ ಹೈ, ಏನಾದ್ರೂ ನಮ್ಗೆ ಕೊಡ್ಬೇಕು ಅಂದ್ರೆ ಕೈ ಕೆಸರು ಆಗದೆ ಬಾಯಿ ಮೊಸರು ಆಗಲ್ಲ. ಸೊ ಕಷ್ಟಪಡದೆ ಏನೂ ಸಿಗೋಲ್ಲ. ಅಂಥದ್ದೊಂದು ಪರಿಭ್ರಮಣದ ಒಂದು ಛಾಯೆ ಇರತಕ್ಕಂಥದ್ದು. ನೀವು ಅದೃಷ್ಟವಂತರು. ಶತಭಿಷ ನಕ್ಷತ್ರ ಅಂದ್ರೇನೆ ಕಷ್ಟಗೋಟಲೆ ಅನ್ನತಕ್ಕಂಥದ್ದು ಕೆಲವರು ಮಾತಾಡ್ತಾರೆ. ನನ್ನ ಅನುಭವದಲ್ಲಿ ಇಲ್ಲ. ದ ಬಾರ್ನ್ ಟು ಬಿ ಸಮಥಿಂಗ್ ಡಿಫ್ರೆಂಟ್ ಬ್ರೀಡೇ ನೀವು. ಒಂದೊಂದು ನಕ್ಷತ್ರಕ್ಕೂ ಬಿಡಿಸ್ತಾ ಹೇಳ್ತಾ ಹೋದ ಅಂದ್ರೆ ಒಂದೊಂದು ದಿನ ಬೇಕಾಗುತ್ತೆ. ಪಾದಗಳನ್ನ ಡಿವೈಡ್ ಮಾಡಿದ್ರೆ ಒಂದು ಜಾತಕವನ್ನ ನನ್ನ ಗುರುಗಳು 300 ಭಾಗಗಳಾಗಿ ವಿಂಗಡಿಸ್ತಕ್ಕಂಥದ್ದು ತೋರಿಸ್ಕೊಟ್ಟಿದ್ದಾರೆ. 300 ಭಾಗಗಳು
ಒಂದು ಕೂದಲು ತೆಗೆದು ನಾವು ನೋಡಿ ಹೇಳ್ತೇವೆ, ಅದು ಲಗ್ನ. ಆದ್ರೆ ಅದನ್ನೇ ತೆಗೆದು ಒಂದು ಜಾತಕವನ್ನ ಪೀಸ್ 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 300 ಭಾಗ, ಇನ್ನೂ ಒಂದು ಗುರುಗಳು 360 ಭಾಗ, ಒಂದೊಂದು ದಿನಕ್ಕೂ ಒಂದೊಂದು ಭಾವ, ಒಂದೊಂದು ಅಂಗಾಂಗಕ್ಕೂ ಒಂದೊಂದು ಆಲೋಚನೆಗೂ ಚಿಂತನೆಗೂ ನಾವು ಯಾಕೆ ಹೀಗೆ ಮಾಡ್ತೇವೆ ನಮಗೆ ಅಂಕೆಗಿಲ್ಲ, ಅಂಥದ್ದೊಂದು ಛಾಯೆ. ಸೊ ಅಂತ ಒಂದು ಶತಭಿಷ ಗುರುವಾರದಂದು ಹುಟ್ಟಿದರೆ ನೀವೆಲ್ಲಿದ್ದರೂ ಗುರು ಸಮಾನರಾಗ್ತೀರಿ. ಯು ವಿಲ್ ಬಿಕಮ್ ಎ ಮಾಸ್ಟರ್ ಆಫ್ ಸಮ್ ಸಬ್ಜೆಕ್ಟ್ಸ್. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಅಲ್ಲಿ ನೀವು ಒಂದೊಳ್ಳೆ ಪರಿಣತಿಯನ್ನ, ಪ್ರಾವೀಣ್ಯತೆಯನ್ನ ಪಡೆಯತಕ್ಕಂಥ ಶಕ್ತಿ ಇದೆ ಮಕ್ಕಳೇ. ಯು ಆರ್ ಎ ಗಿಫ್ಟೆಡ್ ಪರ್ಸನ್. ರಿಮೆಂಬರ್, ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿ ಅದರಲ್ಲಿ ಅವತ್ತು ಗುರುವಾರವಾಗಿದ್ದರೆ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಖಂಡಿತ ನಿಮ್ ಜೀವನ ನನಗ್ ಗೊತ್ತಿರೋ ಹಾಗೆ ಒಂದು ಚಿಕ್ಕ ವಯಸ್ಸಿಗೆ ಆರಂಭ ಆಗುತ್ತೆ, ಬಟ್ 22, 24 ಅಲ್ಲಿಂದ ಒಂದು ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದಾಗುತ್ತೆ. ಒಂದು 2-3 ಬಾರಿ ಪ್ರಾಣಾಪಾಯದಿಂದ ಜಲಗಂಡ, ಅಗ್ನಿಗಂಡ ಈ ತರದ್ದು ನಡೀತವೆ, ಬಟ್ ಅದು ಅವುಗಳಿಂದಲೂ ಕೂಡ ಪಾರಾಗ್ತಕ್ಕಂಥದ್ದನ್ನ ಆ ಭಗವತಿ ಕೊಡ್ತಾಳೆ. ಎಲ್ಲಿದ್ದರು ನೀವೊಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು ಸೂಪರ್ವೈಸರ್ ಆಗ್ಬಿಡ್ತೀರಿ, ಗೊತ್ತಿಲ್ಲ, ದೈವಾನುಗ್ರಹ ಆಯ್ತು ಅಂದ್ರೆ ನೀವೇ ಒಂದು ದೊಡ್ಡ ಹೋಟೆಲ್ ಅನ್ನ ಕಟ್ಟುವಂತ ಒಂದು ಸಾಮ್ರಾಜ್ಯ, 100 ಜನ ಕೆಲಸ ಮಾಡುವಂತ ಒಂದು ಶಕ್ತಿಯನ್ನ ಭಗವಂತ ಕೊಟ್ಬಿಡ್ತಾನೆ. ಗುರು ಚಾಂಡಾಳ ಶಕ್ತಿ ಅಂತ ಅಳತೇವೆ. ಅಂದ್ರೆ ತುಂಬಾ ಸಣ್ಣತನದಿಂದ ಮೇಲಕ್ಕೆ ತಗೊಂಡ್ಬಂದು ಕೊಡ್ತಕ್ಕಂಥದ್ದಾಗುತ್ತೆ. ನಿಮ್ಮನ್ನ ಎಲ್ಲೋ ಇದ್ದದ್ದು, ಯಾರೋ ಇವನು ಫುಟ್ಪಾತ್ ಅಲ್ಲಿ ಇದ್ದಾನೆ, ಇವನ ಅನ್ನತಕ್ಕಂಥವರಿಗೆ ತಗೊಬಂದು ತುಂಬಾ ಎತ್ತರಕ್ಕೆ ತಗೊಬಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ ಗುರುವಾರದಂದು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವರಿಗೆ. ಇದೆ ಪ್ರತಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಅದ್ರಲ್ಲಿ ಒಂದು ಯೋಗ ನೋಡ್ತೇವೆ. ಈ ಶತಭಿಷ ನಕ್ಷತ್ರ ಈ ವಾರ ಆಯ್ತು, ಈ ತಿಥಿ ಹುಟ್ಟಿದ್ರೆ, ಈ ಕರ್ಣದಲ್ಲಿ ಹುಟ್ಟಿದ್ರೆ, ಈ ಯೋಗದಲ್ಲಿ ಹುಟ್ಟಿದ್ರೆ, ಈ ತರದೆಲ್ಲ ತುಂಬಾ ಇನ್ನಷ್ಟು ಪೀಸಸ್ ತಗೊಂಡು ಹೋಗ್ಬೇಕಾಗತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ಶತಭಿಷ ನಕ್ಷತ್ರ ಗುರುವಾರ, ಮೇಷರಾಶಿ. ಚಂದ್ರ ರಾಹುಸಾರದಲ್ಲಿದ್ದು, ರಾಹುಸಾರದಲ್ಲಿರೋದು ಒಂದು ರೀತಿ ಗ್ರಹಣ ಛಾಯೆಯೇ. ಮನಸ್ಸು ಚಂದ್ರ ರಾಹು ಹುಳಿ. ತುಂಬಾ ಒಳ್ಳೆಯವ್ರು ಕೆಟ್ಟವ್ರಾಗ್ಬಿಟ್ರೆ, ತುಂಬಾ ಅತ್ಯುನ್ನತ ಸ್ಥಾನದಲ್ಲಿರೋರಿಗೆ ಅವಮಾನಗಳು ಬಂದ್ಬಿಟ್ರೆ ತಟ್ಕೊಳಕ್ ಆಗೋದಿಲ್ಲ. ರಾಹು ಅಂದಿದ್ದೆ ಪೊಲೀಸ್, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಅಧಿಕಾರಿ ವರ್ಗ, ಅಡ್ಮಿನಿಸ್ಟ್ರೇಷನ್ ವರ್ಗ, ಅಲ್ಲೊಂದು ನಾನಾ ಅಪಚಾರ, ಅಪವಾದಗಳು, ಒಂಥರ ಆತ್ಮಹತ್ಯೆಯ ಮಟ್ಟಕ್ಕೆ ಒಂದು ಆಲೋಚನೆಗಳು. ಉಳಿ ಚಂದ್ರ, ಏನೋ ಇದು ಬೇಕಿತ್ತ, ಆಗಬೇಕಿತ್ತು. ಇವತ್ತು ಆ ತರದ ಒಂಥರ ಮಾಯೆಯಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಗಣಪತಿಯನ್ನ ಎಲ್ಲರೂ ಆರಾಧನೆ ಮಾಡಿ ಅಂತ ಹೇಳ್ತಾ, ಮೇಷರಾಶಿ ಒಂಚೂರು ತಳಮಳವೆ. ದಂಡಯಾತ್ರೆ ಮಾಡಬಾರದು. ತುಂಬಾ ದೊಡ್ಡ ಪವರ್ಫುಲ್ ವ್ಯಕ್ತಿಗಳಿಗೆ ಒಂಚೂರು ಕನ್ಫ್ಯೂಷನ್, ಯು ಆರ್ ಬೀನ್ ಸ್ಟಕ್ ಅಂತ ಹೇಳ್ತೀವಿ. ಅಷ್ಟು ವಿಶೇಷ ಗ್ರಹಗಳು ದಶಮ ಸ್ಥಾನ ಅಲಂಕರಿಸಬಾರದು. ಪಕ್ಕದಲ್ಲಿ ಬೇರೆ ರಾಹು, ಶುಡ್ ಐ ಟೇಕ್ ಆರ್ ನಾಟ್ ಟೇಕ್ ಅನ್ಸುತ್ತೆ. ಅವನು ದುರ್ಯೋಧನ ಮಾಡಿದ್ದೆ, ನೀವೆಲ್ಲ ಇದ್ದೀವಿ ಏನಕ್ಕೆ ಸಂಧಿ ದಂಡಯಾತ್ರೆ ಅಂದ. ಎಲ್ಲ ಕಳ್ಕೊಂಡ್ಮೇಲೆ ಕೃಪಾಚಾರ್ಯರು ಬಂದು ಹೇಳಿದ್ರಲ್ಲ, ಏನಕ್ಕೋ ಇದು ರಾಜ ಅಂದ್ರೆ ಎಲ್ಲಿ ಕೇಳ್ತಾವ. ಅದರಿಂದ ಸ್ವಲ್ಪ ಮೇಷರಾಶಿಯವರಿಗೆ ಅಂತ ಒಂದು ಸ್ಥಾನ, ಗತ್ತು, ತೂಕ, ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಒಂಚೂರು ತಳಮಳ. ದುರ್ಗಾದೇವಿಯನ್ನು ಆರಾಧನೆ ಮಾಡಿ. ಯೋಗಗಳು ನಿಮ್ಮ ಪರವಾಗಿದ್ದು, ನೀವು ಮಾಡಿದ ಧರ್ಮ ಕಾರ್ಯಗಳು ನಿಮ್ಮ ಕೈ ಹಿಡಿದಿದ್ದರೆ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ಇವತ್ತು ಮೇಷರಾಶಿಗೆ ವಿಜಯ ಪ್ರಾಪ್ತಿಯೇ, ಎಸ್ಪೆಷಲಿ ಲೀಗಲ್ ಸಿಸ್ಟಮ್ ನಲ್ಲಿ ಇರತಕ್ಕಂಥವರಿಗೆ. ವೃಷಭ ರಾಶಿ. ಎಕ್ಸ್ಪೋರ್ಟ್, ಇಂಪೋರ್ಟ್, ಈ ಒಂದು ತುಂಬಾ ಭಾರದ ಕೆಲಸಗಳು, ರಾತ್ರಿಯ ಕೆಲಸಗಳು, ಸೆಕ್ಯೂರಿಟಿ, ಪೊಲೀಸು, ATMಗಳ ಹತ್ರ ಕಾವಲು, ದುಡ್ಡು ಇರೋ ಕಡೆ ಕಾವಲು, ರಾತ್ರಿ ಪಾಳಿ ಕೆಲಸ, ವಾಚ್ಮೆನ್ ಕೆಲಸ,
ತುಂಬಾ ಕಠಿಣವಾದ ಕೆಲಸಗಳು, ಕಲ್ಲು ಮಣ್ಣು ಹೊರೋದು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆಯಲ್ಲೆಲ್ಲ ಕಟಕರೇ ಆಗ್ಬೇಕಪ್ಪ. ಅಲ್ಲೆಲ್ಲ ತುಂಬಾ ಒಳ್ಳೆಯವರಾಗಿದ್ರೆ ನಡೆಯುತ್ತಾ? ಅಣ್ಣ ನೀನ್ ಎಲ್ ಕದ್ದಿದ್ದೆ ಹೇಳು ಅಂದ್ರೆ ಆಗುತ್ತಾ? ಇಲ್ವಲ್ಲ. ಸೊ ಅಂತ ಒಂದು ಛಾಯೆ. ಸೊ ಅಂತ ಒಂದು ವೃತ್ತಿಯಲ್ಲಿರುವವರಿಗೆ ಒಂದು ಒಳ್ಳೆ ಬೆಳವಣಿಗೆ ದಿನ. ಚೆನ್ನಾಗಿದೆ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ನಿಮಗೂ ರಾಹುಗೂ ಮಿತ್ರತ್ವ. ಅವನೇನು ತೊಂದರೆ ಏನು ಮಾಡೋದಿಲ್ಲ. ನೀವು ಎಲ್ರಿಗೂ ಮಿತ್ರರೇ, ಎಕ್ಸೆಪ್ಟ್ ಗುರು ಹತ್ರ ಬಿಟ್ಟು ನೀವು ಎಲ್ಲರಿಗೂ ಮಿತ್ರರೇ. ಎಕ್ಸೆಪ್ಟ್ ಕುಜನ ಹತ್ರ ಬಿಟ್ರೆ ಎಲ್ಲರಿಗೂ ಮಿತ್ರರೇ. ಹಾಗೆಯೇ ನಿಮಗೆ ಯಾರಾದ್ರೂ ಒಬ್ರ ಜೊತೆಲಿ ಇರಬೇಕು. ಮಿಥುನ ರಾಶಿಗೆ ಬಂದು ಒಬ್ಬರೇ ಯೋಜನೆ ರೂಪಿಸಬಾರ್ದು. ಇದು ತುಂಬಾ ಬಾರಿ ಹೇಳಿದ್ದಾರೆ. ಮಿಥುನ ರಾಶಿಯವ್ರಿಗೆ 4 ಜನ ಇರ್ಬೇಕು. ಸರಿಯಾದ ಸಹೋದ್ಯೋಗಿಗಳು, ಆತ್ಮೀಯರು ಇದ್ರೆ ನಿಮಗೆ ಮೀರಿದ ಮಹಾಮಂತ್ರಿ ಇಲ್ಲ. ಚಾಣಕ್ಯರೇ ನೀವು. ಸೊ ಇವತ್ತು ಭಾಗ್ಯದಲ್ಲಿ ಚಂದ್ರ ಕುಳಿತಿದ್ದಾನೆ. ಇಟ್ಸ್ ಎ ನೈಸ್. ಅಂತ ಒಂದು ಸ್ಟ್ರೆಸ್ಫುಲ್ ಏನಿಲ್ಲ. ರಾಜಕಾರಣದಲ್ಲಿರ್ತಕ್ಕಂಥವರಿಗೆ, ಸ್ವಲ್ಪ ಮೆಡಿಕಲ್ ಲೈನ್ ಅಲ್ಲಿ ಇರ್ತಕ್ಕಂಥವರಿಗೆ ಒಂಚೂರು ಪರಿಶ್ರಮದ ದಿನ ಅಷ್ಟೇ. ಮಿಕ್ಕಂತೆ ಕಾಮನ್ ಮ್ಯಾನ್ಗೆ ಏನೋ ತೊಂದರೆಗಳಿಲ್ಲ. ಕರ್ಕಾಟಕ ರಾಶಿ. ಚಂದ್ರ ರಾಹು ಸಾರ. ರಾಹು ಅಲ್ಲೇ ಇದ್ದಾನೆ. ಸಮ್ ಫುಡ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಮನಸ್ಸಿಗೆ ಇನ್ಫೆಕ್ಷನ್, ಇವುಗಳಾಗ್ತಕ್ಕಂಥ ಏನೋ ಒಂದು ರೀತಿ ನೋವು ಕೊಡತಕ್ಕಂಥದ್ದು. ಸುತ್ತಮುತ್ತ ಬಂಧು ಬಳಗ, ಆತ್ಮೀಯರು, ಕೆಲಸ, ಇನ್ನೊಂದು ಅನ್ನತಕ್ಕಂಥ ಒಂದು ಪ್ರಚೋದನೆಯ ಭಾವ ಇರತಕ್ಕಂಥ ಒಂದು ದಿನ. ದುರ್ಗಾ ಆರಾಧನೆ, ಸಮಾಧಾನ. ದುರ್ಗಾ ಆರಾಧನೆ, ಸಮಾಧಾನ. ಚಂದ್ರ ಅಷ್ಟಮದಲ್ಲಿದ್ದಾನೆ, ತಾನು ಕೆಟ್ಟಿದ್ದಾನೆ. ಸೊ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಜ್ವರ ಬಂದಾಗ ಬಾಯೆಲ್ಲ ಒಂಥರ ಸಪ್ಪೆ, ಇನ್ನೂ ಏನೋ ತಿಂದು ಇನ್ನಷ್ಟು ಉಣ್ ಮಾಡ್ಕೊಬಿಡ್ತೇವೆ. ಹುಷಾರ್. ಸಿಂಹ ರಾಶಿ. ಚಂದ್ರ ರಾಹು ಸಾರ. ರಾಹು ಅಲ್ಲೇ ಇದ್ದಾನೆ. ದಂಡಾಧಿಕಾರಿಗಳು, ಸಮಥಿಂಗ್ ದಂಡಾಧಿಕಾರಿ, ಪೆನಲ್, ಫೈನ್ ಆಗ್ತಕ್ಕಂಥವ್ರು. ಅಂತ ಅಧಿಕಾರತ್ವ ಎಲ್ರಿಗೂ ಕೊಡೋದಿಲ್ಲ. ರಾಜನಿಗೆ, ಅಡ್ಮಿನಿಸ್ಟ್ರೇಷನ್ ಪವರ್ ಇರ್ತಕ್ಕಂಥ ಅಧಿಕಾರಿಗಳಿಗೆ, ತಂದೆಗೆ, ಗುರುವಿಗೆ ಅನ್ನತಕ್ಕಂಥದ್ದು. ಸೊ ಅಂತಹ ಒಂದು ವೃತ್ತಿ, ಉದ್ಯೋಗ, ಜವಾಬ್ದಾರಿಗಳಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ಏನೂ ತೊಂದರೆಗಳೇನಿಲ್ಲ. ಬ್ಯೂಟಿಫುಲ್ ಡೇ. ಇನ್ನು ಕನ್ಯಾ ರಾಶಿ. ಚಂದ್ರ ಲಾಭಾಧಿಪತಿ, 6ನೇ ಮನೆ. ಆರ್ಟು, ಫಿಸಿಕಲ್ ಆರ್ಟು, ಸ್ಪೋರ್ಟ್ಸು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ತುಂಬ ಒಂದು ಅನುಕೂಲಕರವಾಗಿರತಕ್ಕಂಥ ಒಂದು ದಿನ. ಧೈರ್ಯಂ, ಸ್ಥೈರ್ಯಂ, ಒಂಥರ ಮನೋಬಲಂ, ಏನ್ ಬೇಕಾದ್ರೂ ನಿಂತ್ಕೋತಾರೆ. ಮನಸ್ಸೊಂದು ಬಲವಾಗಿದ್ದರೆ, ವಿ ನೀಡ್ ಟು ಪುಷ್ ದಟ್ ಮೈಲ್. ನಾನು ಆಗ ಕೆಲವ್ರಿಗೆ ಹೇಳ್ತಿರ್ತೇನೆ, ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ದಿನ ಕಣ್ಣೋಡಿರಿ ಅಂತ ಹೇಳ್ತಿರ್ತಾರೆ. ನಿಮ್ಮನ್ನ ನೋಡಿ ಕಣ್ಣೋಡಿರಿ. ನಿಮ್ಮಲ್ಲಿರೋ ಶಕ್ತಿಯನ್ನ ತೆಗೆಸಿ ಹೊರಗಡೆ. ದಿಸ್ ಇಸ್ ಯು, ಫಾರ್ ಯು, ಯು ಆರ್ ರೈಟ್, ಯು ವಿಲ್ ಬಿ ಆಲ್ವೇಸ್ ರೈಟ್. ಲಿವ್ ಫಾರ್ ಯುವರ್ ಸೇಕ್. ನಿಮ್ಗೋಸ್ಕರ ಬದುಕಿ. ಇದು ನಾನು, ನನ್ನದು, ನನ್ನ ಅಹಂಕಾರ, ನನ್ನ ಬಲ, ನಾನು ದುರ್ಗಾ, ನಾನು ಶಿವ, ನಾನು ನರಸಿಂಹ, ಹೀಗೆ ಅನ್ಕೊಳ್ಳಿ ಅಂತ ಕುಗ್ಗಿಸ್ಬಿಡುತ್ತೆ ಒಂದೊಂದು ಸಮಯ. ಸುತ್ತಮುತ್ತ ಪ್ರಭಾವಗಳು. ಕನ್ಯಾ ರಾಶಿ ಇವತ್ತು ಆ ರೀತಿ ಮಾಡಿ ಗೆಲುವು ನಿಮ್ಮದು. ಇನ್ನು ವಿಶೇಷವಾಗಿ ತುಲಾ ರಾಶಿ. ದೊಡ್ಡ ಅಧಿಕಾರದಲ್ಲಿದ್ರೆ ದೇಶಾಂತರ ಹೋಗ್ಬೇಕಷ್ಟೇ ನೀವು. ಅಂಥದ್ದೊಂದು ಅವಮಾನಗಳು, ಅಪಮಾನಗಳು. ರಾಹು ಅಂದಿದ್ದೆ ಪೊಲೀಸು, ಲಾಯರು, ಜಡ್ಜು, ಜೈಲರು. ಜೈಲರ್ಗೆ ಜೈಲ, ಪೊಲೀಸ್ಗೆ ಜೈಲ. ಯೋಚನೆ ಮಾಡಿ ನೋಡಿ. ಅಂಥದ್ದೊಂದು ಸ್ಥಾಯಿ. ಎಲ್ಲರನ್ನ ಎನ್ಕ್ವೈರಿ ಮಾಡೋರ್ ಮೇಲೆ ಎನ್ಕ್ವೈರಿ, ಆ ರೀತಿ ನಡೆಯತಕ್ಕಂಥದ್ದಾಗುತ್ತೆ. ತುಲಾ ರಾಶಿಯವ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ದೆ. ಸೊ ತುಂಬಾ ತುಲಾ ರಾಶಿಯವರು ಗಮನಿಸಿ ನೋಡಿ. ತುಂಬಾ ದೊಡ್ಡ ದೊಡ್ಡ ಸ್ಥಾನ, ಅಧಿಕಾರ, ಇಲಾಖೆ, ಎಸ್ಪೆಷಲಿ ಅಬಕಾರಿ ಇಲಾಖೆ, ಜೈಲರ್ ಇಲಾಖೆ, ಪೊಲೀಸ್ ಇಲಾಖೆ, ಗ್ಯಾಸು, ಪೆಟ್ರೋಲು, ಸ್ಟೀಲು, ಬೃಹತ್ ಕೈಗಾರಿಕೆ,
ಇಂಥವುಗಳಲ್ಲಿ ಇರತಕ್ಕಂಥವ್ರು ವೈದಿಕವಾಗಿರತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಇವತ್ತು ಕೂಡ ಆ ಥರದ ಒಂದು ಛಾಯೆ. ವೈದಿಕ ವೃತ್ತಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಸಮಾಧಾನ, ನೆಮ್ಮದಿ. ವೃಶ್ಚಿಕ ರಾಶಿ ಒಂದ್ ಸ್ವಲ್ಪ ತಳಮಳ, ನಿಮ್ಗೂ ರಾಹುಗೂ ಆಗೋದಿಲ್ಲ. ಅಯ್ಯೋ ಕುಜರಾಹು ಸಂಧಿ ಅಂತ ಹೇಳ್ತಾರೆ. ಸ್ವಲ್ಪ ದಿನದಲ್ಲಿ ನಡೆಯುತ್ತಪ್ಪ ಕುಜರಾಹು ಸಂಧಿ, ತಗದಾಗ ಅದು ಕುಂಭದಲ್ಲಿ ಕುಜರಾಹು ಸಂಧಿ. ಓ ಪ್ರಣವವೇ, ಪ್ರಳಯವೇ, ಸುನಾಮಿಯೇ, ಸುಂಟರ ಗಾಳಿಯೇ ಅನ್ನತಕ್ಕಂಥದ್ದು. ಮೆಟಲ್ಸ್ ಬಿಸ್ನೆಸ್ ಅಲ್ಲಿ ಇದ್ರಿ, ಮುಖ್ಯವಾಗಿ ಸಿಲ್ವರ್, ತಾಮ್ರ, ಬ್ಯೂಟಿಫುಲ್. ಎಷ್ಟು ದಿನ ಬಂಗಾರದ ಆಟ ನಡೀತಿತ್ತು, ಈಗ ಬೆಳ್ಳಿ ಆಟ ಚೈನಾ ಸಮೇತ ಪ್ರಿಸರ್ವ್ ಮಾಡ್ತಿದೆ. ಯಾರಿಗೂ ಗೊತ್ತಿಲ್ಲ ನಮ್ಮ ದೇಶ ಎಷ್ಟೋ ಟನ್ ಬೆಳ್ಳಿಯನ್ನ ಪ್ರಿಸರ್ವ್ ಮಾಡಿಡ್ತಾ ಇದೆ. ನಂಬ್ತೀರಾ? ಬೆಳ್ಳಿ ಇಲ್ಲದೆ ಸೋಲಾರ್ ಇಂದ ಹಿಡಿದು ಸೆಮಿ ಕಂಡಕ್ಟರ್ ಇಂದ ಹಿಡಿದು ತುಂಬಾ ಈ ಒಂದು ಕಾರ್ಖಾನೆಗಳಿಗೆ ಅದು ಅತಿ ಅಮೂಲ್ಯವಾಗಿರ್ತಕ್ಕಂಥ ಲೋಹ. ಸೊ ಅಂತ ಒಂದು ಮೆಟಲ್ಗೆ ಸಂಬಂಧಪಟ್ಟಂತ ವ್ಯಾಪಾರ ಉದ್ಯೋಗ ಇರತಕ್ಕಂಥವ್ರಿಗೆ ಬ್ಯೂಟಿಫುಲ್ ಜರ್ನಿ. ಇನ್ನು ವಿಶೇಷವಾಗಿ ಧನುಸು ರಾಶಿ ಚೆನ್ನಾಗಿದೆ. ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಅರಣ್ಯ ಇಲಾಖೆ, ಹಾವುಗಳನ್ನ ಹಿಡಿಯೋದು, ಪ್ರಾಣಿಗಳನ್ನ ಹಿಡಿಯೋದು, ದೊಡ್ಡ ದೊಡ್ಡ ಜಂತುಗಳನ್ನ ಪಳಗಿಸುವಂತ ಜೈಲರ್ಗಳು, ಕ್ರಿಮಿನಲ್ಗಳನ್ನ ಹಿಡಿಯೋದು. ನಿಜ ಹೇಳ್ತಾನೆ, ಕುಜನ ಪಕ್ಕದಲ್ಲಿ ರಾಹು ಹಿಂದ್ಗಡೆ ಕುಜ, ಬ್ಯೂಟಿಫುಲ್ ಹಂಟಿಂಗ್. ನೋಡಿ ಹುಣಸೂಡ್ದು ಡಕಾಯಿತ್ರನ್ನ ಹೋಗ್ಬಿಟ್ಟು ಬಿಹಾರಲ್ಲಿ ಮುಟ್ಟಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ. ಫೋನ್ ಇಲ್ಲ, ಏನಿಲ್ಲ. ಹೋಗಿ ಇಬ್ಬರನ್ನೇ ತಾಕೊಂಡಿದ್ದಾರೆ ಉತ್ತರ ಭಾರತದಲ್ಲೇ. ಸೊ ಧನುಸು ಅಂತಹ ಒಂದು ವೃತ್ತಿ, ಉದ್ಯೋಗ ಬ್ಯೂಟಿಫುಲ್. ಇನ್ನು ವಿಶೇಷವಾಗಿ ಮಕರ ರಾಶಿ ಎಕ್ಸ್ಪೋರ್ಟ್, ಇಂಪೋರ್ಟ್, ಮಾಧ್ಯಮ ಪ್ರಪಂಚ, ಮೀಡಿಯಾ ಪ್ರಪಂಚ, ಯೂಟ್ಯೂಬ್, ಕಿರುಚಲನಚಿತ್ರ, ಕಲಾವಿದರು, ಮಾಡ್ಲಿಂಗು, ಇಂತಹ ಒಂದು ವೃತ್ತಿ ಉದ್ಯೋಗಗಳಲ್ಲಿ ಇರತಕ್ಕಂಥವ್ರಿಗೂ ವಿಶೇಷವಾಗಿರತಕ್ಕಂಥ ಒಂದು ಬಲ ಅನುಬಂಧ. ಕುಂಭರಾಶಿ ಸ್ವಲ್ಪ ಹುಷಾರಾಗೇ ಇರಿ. ಷಷ್ಠಾಧಿಪತಿ ನಿಮ್ಮ ಮನೇಲೆ ಇರೋದ್ರಿಂದ ಸ್ವಲ್ಪ ಆರೋಗ್ಯ ಒತ್ತಡ, ವೃತ್ತಿಯಲ್ಲಿ ಒಂದ್ ಸ್ವಲ್ಪ ಒತ್ತಡ, ಪ್ರೆಷರ್ ಅಷ್ಟೇ. ಬಟ್ ರಾಹು ಇರೋದ್ರಿಂದ ಒಂಥರ ಭಯ ಅನ್ಸಿದ್ರು ನೀವು ಬಂಡು ಕೂದ್ರೆ ನೀವು ನುಗ್ಗೇ ಬಿಡೋಣ ಅಂತಕ್ಕಂಥದ್ದು. ಸೊ ಅಂತ ಶಕ್ತಿ ಧುಮುಕ್ಬೇಡಿ, ನಿಧಾನ ಮಾಡಿ. ಪ್ರಭಾವಗಳು ನಿಮ್ಮನ್ನ ಒಂದ್ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿಸುತ್ತೆ, ಎಳೆಯುತ್ತೆ, ಸೆಳೆಯುತ್ತೆ. ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ ಮೀನರಾಶಿ ಪ್ರಯಾಣಗಳು ಚೆನ್ನಾಗಿದೆ. ದೇವತಾರ್ಚನೆ, ದೇವತಾ ಕಾರ್ಯ, ದೇವತಾ ಪೂಜೆ, ದೇವತಾ ಸಮಾಗಮ, ಈ ತರದ್ದು ಕಲ್ಯಾಣೋತ್ಸವ ಮಾಡಿಸೋದು, ಗೋ ಪೂಜೆಗಳು ಮಾಡಿಸೋದು, ಆ ತರದ್ದು ದೇವತಾ ಕಾರ್ಯಗಳು ಬ್ಯೂಟಿಫುಲ್. ಎಕ್ಸ್ಪೋರ್ಟ್ ಇಂಪೋರ್ಟ್, ದೂರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ದೂರದ ಓದು, ದೂರದ ಕೆಲಸ, ದೂರದ ವ್ಯವಹಾರಗಳು ಸ್ವಲ್ಪ ಎಚ್ಚರಿಕೆ. ತುಂಬಾ ಹೈ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಹತ್ತಿರದವರಿಂದ ಮನಸ್ಸಿಗೆ ಸ್ವಲ್ಪ ನೋವಾಗ್ತಕ್ಕಂಥ ಒಂದು ಪ್ರಸಂಗ. ಬಿಟ್ರೆ ಮಿಕ್ಕಂತ ದೊಡ್ಡ ತೊಂದರೆಗಳಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.